ಸ್ವೀಟ್ ಪೊಟ್ಯಾಟೊ ಅಥವಾ ಸಿಹಿ ಗೆಣಸು ಸಾಧಾರಣವಾಗಿ ಪ್ರತಿಯೊಬ್ಬರು ಹೆದರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಶುಗರ್ ಅಂಶ ಜಾಸ್ತಿ ಇರುತ್ತೆ. ಏನಾದ್ರು ವೆಯ್ಟ್ ಲಾಸ್ಗೆ ಅಥವಾ ಡಯಾಬಿಟಿಸ್ಗೆ ಸ್ವೀಟ್ ಪೊಟ್ಯಾಟೋಸ್ ತಿನ್ನಿ ಒಳ್ಳೇದು ಅಂತ ಹೇಳಿದ ತಕ್ಷಣ ಡೌಟ್ ಪಡೋರು ಜಾಸ್ತಿ. ಸರ್ ಅದ್ರಲ್ಲಿ ಹೆಸರಲ್ಲೇ ಸ್ವೀಟ್ ಇದೆ, ತಿಂದ್ರು ಸ್ವೀಟ್ ಆಗಿರುತ್ತೆ, ಶುಗರ್ ಅಂಶ ಜಾಸ್ತಿ ಆಗಲ್ವಾ, ನಮ್ ವೆಯ್ಟ್ ಜಾಸ್ತಿ ಆಗಲ್ಲ ಅಂತ ಸುಮಾರು ಜನ ಡೌಟ್ ಇಟ್ಕೊಂಡಿದ್ದಾರೆ. ಸ್ವೀಟ್ ಪೊಟ್ಯಾಟೋದಲ್ಲಿ ಅಥವಾ ಸಿಹಿ ಗೆಣಸಿನಲ್ಲಿ ಹೇರಳವಾಗಿ ಒಂದು ಪೊಟ್ಯಾಷಿಯಂ ಅಂಶ ಇರುತ್ತೆ, ಸಾಲ್ಯುಬಲ್ ಫೈಬರ್ ಇರುತ್ತೆ, ಅದೇ ರೀತಿ ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ನೋಡಿ, ಸಾಧಾರಣವಾಗಿ ನೀವು ತಿಂಡಿ ಜೊತೆಗೆ ಸ್ವೀಟ್ ಪೊಟ್ಯಾಟೋಸ್ ತಿಂದ್ರೆ ಕ್ಯಾಲೋರೀಸ್ ಜಾಸ್ತಿ ಆಗ್ಬೋದು. ಅನ್ನ ತಿಂದುಬಿಟ್ಟು ನೀವು ಸ್ವೀಟ್ ಪೊಟ್ಯಾಟೋಸ್ ತಿಂದ್ರೆ ನಿಮ್ ಕ್ಯಾಲೋರೀಸ್ ನ್ಯಾಚುರಲಿ ಜಾಸ್ತಿ ಆಗೇ ಆಗುತ್ತೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಈ ಸ್ವೀಟ್ ಪೊಟ್ಯಾಟೋಸ್ ಅಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ನ ಅಂಶ ಜಾಸ್ತಿ ಇರುತ್ತೆ. ಅಂದ್ರೆ ಅದು ನಮ್ಮ ಶುಗರ್ ನ ಟ್ರ್ಯಾಪ್ ಮಾಡ್ಬಿಟ್ಟು ನಮ್ಮ ದೇಹದಿಂದ ಹೊರಗಡೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಅಕ್ಕಿಲಿರೋದು ಕೇವಲ ಸ್ಟಾರ್ಚ್. ಡಯಾಬಿಟಿಸ್ ಇದ್ದವರು ಕೂಡ ಕೇವಲ ಸಿಹಿ ಗೆಣಸನ್ನ ತಿಂಡಿಗೆ ಒಂದು ಒಳ್ಳೆ ಆಪ್ಷನ್ ಆಗಿ ತಿನ್ಬಹುದು. ಅಂದ್ರೆ ಒಂದು ಗೆಣಸನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಬೇಕಾದ್ರೆ ಅದನ್ನ ಕೋಕೋನಟ್ ಮಿಲ್ಕ್ ಅಂದ್ರೆ ತೆಂಗಿನ ಹಾಲಿನಲ್ಲಿ ಸ್ಟೀವ್ ತರ ಮಾಡ್ಕೊಂಡು ತಿನ್ನೋದ್ರಿಂದ, ಒಗ್ಗರಣೆ ಹಾಕ್ಬಿಟ್ಟು ತಿನ್ನೋದ್ರಿಂದ, ಅಂದ್ರೆ ಬೇರೆ ತಿಂಡಿಯನ್ನ ಬಿಟ್ಟು ಕೇವಲ ಇದನ್ನ ಮಾತ್ರ ತಿನ್ನೋದ್ರಿಂದ ಅವರ ಶುಗರ್ ಕಡಿಮೆ ಆಗ್ತಾ ಬರುತ್ತೆ.